ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟೆಡ್ ಕನ್ನಡಿಗ. ಕಿಚ್ಚ ಸುದೀಪ್ ಅವರ ಅಭಿನಯದ ಮ್ಯಾಕ್ಸ್ ಚಿತ್ರ ಇವತ್ತು ಎಲ್ಲ ವಿಶ್ವದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗಿದೆ. 2022 ವಿಕ್ರಾಂತ್ ರೋಣ ನಂತರ ಅವ್ರದ್ದು 2 ವರ್ಷ ಗ್ಯಾಪ್ ಆಗಿತ್ತು, ಯಾವುದೇ ಚಿತ್ರ ಬಂದಿರಲಿಲ್ಲ. ಸೊ ಸಹಜವಾಗಿ ಮ್ಯಾಕ್ಸ್ ಹೆಂಗಿದೆ ಅಂತ ಅವ್ರ ಅಭಿಮಾನಿಗಳಿಗೆ ಕುತೂಹಲ ಮೂಡಿಸಿತ್ತು, ಯಾವಾಗ ಬರುತ್ತೆ ಥಿಯೇಟ್ರಿಗೆ ಅಂತ ಕಾಯ್ತಾ ಇದ್ರು. ಸೊ ಅದರಂತೆ ನಾನು ಕಾಯ್ತಾ ಇದ್ದೆ. ನಾನು ಇವತ್ತು ಬೆಳಿಗ್ಗೆನೇ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ನೋಡ್ಕೊಂಬಂದೆ ಹೆಂಗಿದೆ ಅಂತ. ಸೊ ಈ ವಿಡಿಯೋದಲ್ಲಿ ಮ್ಯಾಕ್ಸ್ ರಿವ್ಯೂ ಬಗ್ಗೆ ಮಾತಾಡೋಣ. ಸೊ ಮತ್ತೆ ತಡ ಮಾಡೋದು ಯಾಕೆ, ಬನ್ನಿ ರಿವ್ಯೂನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಹೇಗಿದೆ ಮ್ಯಾಕ್ಸ್ ಅಂತಂದರೆ, ಇದ್ರದ್ದು ಒನ್ಲೈನ್ ಸ್ಟೋರಿ ಏನಪ್ಪ ಅಂತಂದರೆ, ಇಲ್ಲಿ ಸುದೀಪ್ ಅವರು ಅರ್ಜುನ್ ಮಹಾಕ್ಷಯ್ ಅಂತ ಒಂದು ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್ ಪಾರ್ಟ್ ಮಾಡಿದ್ದಾರೆ. ಸಸ್ಪೆಂಡೆಡ್ ಅಂದರೆ ಸಸ್ಪೆಂಡ್ ಆಗಿರ್ತಾರೆ, ಅದಾದಮೇಲೆ ಅವ್ರನ್ನ ಮತ್ತೆ ಸಸ್ಪೆನ್ಷನ್ ರಿಮೂವ್ ಮಾಡಿ ಒಂದು ಸ್ಟೇಷನ್ಗೆ ಅವ್ರಿಗೆ ಅಪಾಯಿಂಟ್ ಮಾಡ್ತಾರೆ. ಸೊ ಆ ಸ್ಟೇಷನ್ಗೆ ಅವರು ಅವ್ರ ತಾಯಿ ಸಮೇತ ಸ್ಟೇಷನ್ಗೆ ಬರ್ತಾರೆ. ಸ್ಟೇಷನಿಗೆ ಬಂದು ನಾಳೆ ಅವರು ಡ್ಯೂಟಿ ಜಾಯ್ನ್ ಆಗಬೇಕಾಗಿರುತ್ತೆ. ಬಟ್ ಆ ಗ್ಯಾಪಲ್ಲಿ ನಡೆಯುವ ಆ ರಾತ್ರಿದು ಒಂದು ದಿನದ ರಾತ್ರಿ ಸ್ಟೋರಿನೇ ಮ್ಯಾಕ್ಸ್. ಇಲ್ಲಿ ಮಿನಿಸ್ಟರ್ ಮಕ್ಕಳು ಇಬ್ಬರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಕಾರ್ ಆಕ್ಸಿಡೆಂಟ್ ಮಾಡಿ ಪೊಲೀಸರ ಮೇಲೆ ಅನುಚಿತವಾಗಿ ವರ್ತನೆ ಮಾಡ್ತಾರೆ. ಇದನ್ನು ಬಂದು ಸುದೀಪ್ ಅವರ ಪಾತ್ರ ತಡೆದು ಅವ್ರನ್ನ ಲಾಕಪ್ಗೆ ಹಾಕ್ತಾರೆ. ಆಮೇಲೆ ನಡೆಯುವಂಥ ಒಂದು ಅನಿರೀಕ್ಷಿತ ತಿರುವುಗಳಲ್ಲಿ ಏನಂತಂದರೆ, ಆ ಇಬ್ಬರು ಹುಡುಗರು ಪೊಲೀಸ್ ಸ್ಟೇಷನಲ್ಲಿ ಮೃತರಾಗ್ತಾರೆ. ಅದು ಕಾರಣ ಏನು, ಯಾರು ಮಾಡಿದ್ದು, ಅದ್ರ ಹಿಂದೆ ಯಾರ್ಯಾರಿದ್ದಾರೆ, ಸೊ ಇದನ್ನು ಹೆಂಗೆ ಸುದೀಪ್ ಅವರ ಪಾತ್ರ ಈ ಕೇಸ್ನ ಮುಚ್ಚಾಕುತ್ತೆ, ಹೆಂಗೆ ಅವರೆಲ್ಲರನ್ನೂ ಟ್ರ್ಯಾಕ್ ಮಾಡಿ ಅವ್ರನ್ನ ಒಂಥರ ಆ ಚಕ್ರವ್ಯೂಹ ಭೇದಿಸೋ ಥರ ಅವ್ರನ್ನ ಟೀಮ್ನ ಭೇದಿಸ್ತಾರೆ. ಆಮೇಲೆ ಆ ಕೇಸ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಮಿನಿಸ್ಟರ್ಸ್ ಕಡೆಯಿಂದ, ಹೈಯರ್ ಅಫಿಷಿಯಲ್ಸ್ ಕಡೆಯಿಂದ, ಆ ಕೇಸ್ನ ಹೆಂಗೆ ಮುಚ್ಚಾಕ್ತಾರೆ, ಅದ್ರ ಜೊತೆಗೆ ಅವ್ರ ತಂಡನ ಹೆಂಗೆ ಕಾಪಾಡ್ತಾರೆ ಅನ್ನೋದೇ ಮ್ಯಾಕ್ಸ್ ಚಿತ್ರ. ಸುದೀಪ್ ಅವರು ಇಲ್ಲಿ ಅರ್ಜುನ್ ಮಹಾಕ್ಷಯ್ ಅನ್ನೋ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದಾರೆ. ಅವರ ತಂಡವಾಗಿ ಅವ್ರಿಗೆ ಸಪೋರ್ಟಿಂಗ್ ಆಗಿ ಪೊಲೀಸ್ ಟೀಮ್ ಆಗಿ ಸಂಯುಕ್ತ ಹೊರನಾಡ್ ಅವರಿದ್ದಾರೆ, ಸುಕೃತ ವಾಗ್ಲೆ ಅವರಿದ್ದಾರೆ, ಅದಾದಮೇಲೆ ಉಗ್ರಂ ಮಂಜು ಅವರಿದ್ದಾರೆ. ಉಗ್ರಂ ಮಂಜು ಅವರು ಇಲ್ಲಿ ಬಿಗ್ ಬಾಸಲ್ಲಿ ಇವಾಗ ಆಡ್ತಾ ಇದ್ದಾರೆ, ಒಂದು ಒಳ್ಳೆ ಪಾತ್ರ ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ತೀನಿ. ಅದಾದಮೇಲೆ ಇನ್ನೊಬ್ಬರು ಇಲ್ಲಿ ರಿಟೈರ್ಡ್, ಆ ರಾತ್ರಿನೇ ಅವತ್ತು ಲಾಸ್ಟ್ ಡೇ ಆಫ್ ಡ್ಯೂಟಿ ಇರುತ್ತೆ ಒಬ್ಬರು ಪೊಲೀಸ್ ತಂಡದಲ್ಲಿ. ಅವರು ತಮಿಳು ಒಬ್ಬರು ಆ್ಯಕ್ಟ್ರ್ ಇಳವರಸು ಅಂತ, ಅವರು ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮಿನಿಸ್ಟರ್ಸ್ ಪಾತ್ರದಲ್ಲಿ ಶರತ್ ಲೋಹಿತಾಶ್ ಅವರಿದ್ದಾರೆ. ಇನ್ನು ತಮಿಳು ಆ್ಯಕ್ಟ್ರ್ ಒಬ್ಬರು ನರೇನ್ ಅಂತ ಇದ್ದಾರೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ಸುದೀಪ್ ಅವ್ರ ತಾಯಿ ಪಾತ್ರ ಸುಧಾ ಬೆಳವಾಡೆ ಅವ್ರ ಪಾತ್ರ, ಸಣ್ಣ ಪಾತ್ರ, ಅವರು ನೀಟಾಗಿ ಮಾಡಿದ್ದಾರೆ. ಅದಾದ ನಂತರ ಸುದೀಪ್ ಅವ್ರಿಗೆ ಟಕ್ಕರ್ ಕೊಡೋಕ್ಕೆ ಅಂತಲೇ ಒಬ್ಬರು ಇಲ್ಲಿ ಮಾಣಿಕ್ಯದಲ್ಲಿ ಮಾಡಿದಂಥ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ಕ್ರೈಮ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ತುಂಬ ಇಂಟೆಲಿಜೆಂಟ್ ಇನ್ಸ್ಪೆಕ್ಟರ್ ಒಂದು ಹೆಸರೇ ಇರುತ್ತೆ. ಅವರು ಸುದೀಪ್ ಅವ್ರಿಗೆ ಆಪೋಸಿಟ್ಟಾಗಿ ನಿಂತು ಇಲ್ಲಿ ಮಾಡಿದ್ದಾರೆ. ಒಂದು ಒಳ್ಳೆ ಇಬ್ರಿಗೂ ಒಂದು ಜುಗಲ್ಬಂದಿ ಟಕ್ಕರ್ ವಾರೇ ನಡೆಯುತ್ತೆ. ಅವರು ಸಕ್ಕತ್ತಾಗಿ ಮಾಡಿದ್ದಾರೆ, ಚಾಕಚಕ್ಯತೆಯಿಂದ ಮಾಡಿದ್ದಾರೆ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು. ಆಮೇಲೆ ಇಲ್ಲಿ ಇನ್ನೊಬ್ರು ಮೇನ್ ವಿಲನ್ ಅಂತಂದರೆ ಸುನಿಲ್ ಅವರು, ತೆಲುಗು ಕಾಮಿಡಿ ಆ್ಯಕ್ಟರ್, ಪುಷ್ಪದಲ್ಲೂ ಮಾಡಿದರು, ಅವರು ಮಾಡಿದ್ದಾರೆ. ಅವರು ಜಾಸ್ತಿ ಏನು ಅಂದರೆ ಸ್ಕ್ರೀನಲ್ಲಿ ಇರ್ತಾರೆ, ಬಟ್ ಜಾಸ್ತಿ ಡೈಲಾಗ್ಸು ಅದೆಲ್ಲ ಇಲ್ಲ, ಅವರು ನೀಟಾಗಿ ಮಾಡಿದ್ದಾರೆ. ಅದಾದಮೇಲೆ ಪ್ರಮೋದ್ ಶೆಟ್ಟಿ ಸಣ್ಣ ಪಾರ್ಟ್ ಮಾಡಿದ್ದಾರೆ. ಇನ್ನು ಇದು ಇಡೀ ಚಿತ್ರ ರಾತ್ರಿ ಹೊತ್ತೇ ನಡೆಯೋದ್ರಿಂದ ಎಲ್ಲ ಫುಲ್ ನೈಟ್ ಶೂಟಲ್ಲೇ ಸಿನಿಮಾ ನಡೆಯುತ್ತೆ, ಕತ್ಲೆಯಾಗೇ ಇರುತ್ತೆ. ಸೊ ಸಿನಿಮಾಟೋಗ್ರಫಿ ಶೇಖರ್ ಚಂದ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೊಳ್ಳೆ ಎಫೆಕ್ಟ್ಸು, ಆ್ಯಂಗಲ್ಸು ಎಲ್ಲ, ಕ್ಯಾಮ್ರಾ ಆ್ಯಂಗಲ್ಸು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು ಮ್ಯೂಸಿಕ್ಕು ಅಜನೀಶ್ ಲೋಕನಾಥ್ನವ್ರು ಮಾಡಿದ್ದಾರೆ. ಅಜನೀಶ್ ಲೋಕನಾಥ್ ಅವ್ರಿಗೆ ಇಲ್ಲಿ ಮ್ಯೂಸಿಕಲ್ಲಿ ಅಷ್ಟು ಹೆಚ್ಚು ಸ್ಕೋಪ್ ಇಲ್ಲ, ಯಾಕೆಂದರೆ ಜಾಸ್ತಿ ಸಾಂಗ್ಸ್ ಇಲ್ಲ. ಅದನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಒಳ್ಳೆ ಸ್ಕೋಪ್ ಇದೆ. ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಳ್ಳೆ ಹಾಂಟಿಂಗ್ ಆಗಿದೆ, ಒಂದು ಒಳ್ಳೆ ಚಿತ್ರಕ್ಕೆ ಇನ್ನೊಂದು ಲೆವೆಲಲ್ಲಿ ತೊಗೊಂಡೋಗುತ್ತೆ. ಇನ್ನೂ ಬೆಟರ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಪ್ರಕಾರ. ಅಂದರೆ ಈಗಲೂ ಡೀಸೆಂಟ್ ಆಗಿದೆ, ಇನ್ನೂ ಸ್ವಲ್ಪ ಇದೆ, ಇನ್ನೂ ಮೂವಿಗೆ ಇನ್ನೂ ಒಳ್ಳೆ ಎಫೆಕ್ಟ್ ಬಂದಿರೋದು ಅಂತ ಅನ್ಕೊತೀನಿ. ಇನ್ನು ಈ ಫಿಲಮ್ನ ಪ್ರೊಡ್ಯೂಸ್ ಮಾಡಿರೋರು ತಮಿಳ್ ಫೇಮಸ್ ಪ್ರೊಡ್ಯೂಸರ್ ಆದಂಥ ತಾನು ಅವರು, ಜೊತೆಗೆ ಕಿಚ್ಚ ಸುದೀಪ್ ಅವರು. ವಿ ಕ್ರಿಯೇಷನ್ಸ್ ಆ್ಯಂಡ್ ಕಿಚ್ಚ ಕ್ರಿಯೇಷನ್ಸ್ ಅಡಿಯಲ್ಲಿ ಚಿತ್ರ ನಿರ್ಮಾಣ ಆಗಿದೆ. ಡೈರೆಕ್ಟರ್ ಬಂದ್ಬಿಟ್ಟು ವಿಜಯ್ ಕಾರ್ತಿಕೇಯ ಅಂತ, ಇವರು ತಮಿಳ್ ಡೈರೆಕ್ಟರು, ಬಟ್ ಇದೇ ಫಸ್ಟ್ ಫಿಲಮಲ್ಲೇ ನನಗೆ ಹೇಳ್ದಂಗೆ ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ಅದನ್ನು ತುಂಬ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಎಲ್ಲೂ ಏನು ತೊಂದರೆ ಇಲ್ದಂಗೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇನ್ನು ಇಷ್ಟೆಲ್ಲ ಆದಮೇಲೆ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಮಾತಾಡಲ್ಲ ಅಂತಂದರೆ ಎಲ್ಲರೂ ಬೇಜಾರು ಮಾಡ್ಕೊತಾರೆ. ಕಿಚ್ಚ ಸುದೀಪ್ ಅವರಂತೂ ಈ ಫಿಲಮಲ್ಲಿ ಅಬ್ಬರಿಸಿದ್ದಾರೆ ಅಂತಲೇ ಹೇಳ್ತೀನಿ. ಆ ಸ್ಟೈಲಿಶ್ ಆಗಿ ಸಖತ್ತಾಗಿ ಮಾಡಿದ್ದಾರೆ, ಆ ಸ್ವ್ಯಾಗ್ ಸ್ಟೈಲು ತುಂಬ ಮಾಸಿಯಾಗಿ ಮಾಡಿದ್ದಾರೆ. ಆ ಸಾಂಗ್ ಮ್ಯಾಕ್ಸಿಮಮ್ ಮಾಸ್ ಇತ್ತಲ್ಲ, ಅದು ಫಿಲಮು ಕೂಡ ಹಾಗೆ ಸಖತ್ ಮಾಸ್ ಆಗಿದೆ. ನನಗೆ ಹೇಳ್ದಂಗೆ ಇಲ್ಲಿ ಈ ಸಿನಿಮಾದಲ್ಲಿ ಒಂದು ಏನೋ ಎಕ್ಸ್ಟ್ರಾ ಸೀನ್ಸು, ಟ್ರಿಮ್ ಮಾಡಬೇಕು ಅಂತ ಸೀನ್ಸು ಎಲ್ಲೋ ಎಡಿಟ್ ಮಾಡಬೇಕು, ಇದು ಬೇಕಾಗಿಲ್ಲ, ಇಲ್ಲಿ ಲ್ಯಾಗ್ ಆಗ್ತಾ ಇದೆ, ಇವು ಹಾಡು ಬೇಡವಾಗಿತ್ತು, ಆ ಥರ ಯಾವ ಸೀನೂ ಇಲ್ಲ. ಫಸ್ಟು ನೋ ನಾನ್ಸೆನ್ಸ್ ಫಿಲಮ್ ಅಂತ ಹೇಳ್ತೀನಿ.
ಯಾಕೆಂದರೆ ಎಲ್ಲೂ ಫಿಲಮಿಂದ ಕಥೆಯಿಂದ ಆಚೆ ಈಚೆ ಒಂದು ಸೀನ್ ಕೂಡ ಹೋಗೋದಿಲ್ಲ, ಒಂದೇ ಒಂದು ಎಕ್ಸ್ಟ್ರಾ ಡೈಲಾಗ್ ಕೂಡ ಇರೋದಿಲ್ಲ. ಈಗ ಡೈಲಾಗ್ಸು ಅಷ್ಟೇ, ಮಂಜು ಮಾಂಡವ್ಯ ಅವ್ರು ಬರೆದಿರೋದು, ಕತೆಗೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟಿದ್ದಾರೆ. ಅಲ್ಲಲ್ಲೇ ಒಂದು ಸಣ್ಣ ಸಣ್ಣ ಮಾಸ್ ಎಲಿಮೆಂಟ್ಸ್ನ ಡೈಲಾಗ್ಸಲ್ಲಿ ತಂದು ಕೂರಿಸಿದ್ದಾರೆ. ಏಕೆಂದರೆ ನಾನು ಹೇಳ್ದಂಗೆ ಇಲ್ಲಿ ಒಂದು ಅರ್ಜುನ್ ಮಹಾಕ್ಷಯ್ ಅಂತ ಹೇಳಿದ್ನಲ್ಲ, ಪೊಲೀಸ್ ಪಾರ್ಟು, ಇಲ್ಲಿ ಅವರು ಮಿನಿಸ್ಟರು, ಗೌರ್ಮೆಂಟು, ಐ.ಎಸ್ ಆಫೀಷಿಯಲ್ಸು, ಒಂದು ಪವರ್ಫುಲ್ ಇನ್ಫ್ಲೂಯೆನ್ಸ್ ಇರೋ ಬ್ಯಾಕ್ಗ್ರೌಂಡು, ಹುಡುಗರು ಕೊಲೆ ಆಗಿರುತ್ತೆ, ಅದನ್ನೆಲ್ಲ ಹ್ಯಾಂಡ್ಲ್ ಮಾಡಬೇಕಾಗಿರುತ್ತೆ. ಅವ್ರ ತಂಡ ಕೂಡ ಎಲ್ಲರೂ ಎದುರ್ಕೊತಾ ಇರ್ತಾರೆ, ಯಾಕೆಂದರೆ ಅವರೆಲ್ಲರೂ ಇವ್ರಿಗೆ ಮೊದಲಿಂದ ಎದುರ್ಕೊತಾ ಇರೋರು. ಆದರೆ ಇಲ್ಲಿ ಕಿಚ್ಚ ಸುದೀಪ್ ಅವ್ರ ಪಾತ್ರ ಏನಂತಂದರೆ, ಅವ್ರ ಟ್ರ್ಯಾಕ್ ರೆಕಾರ್ಡೇ ಹಂಗಿರುತ್ತೆ, ಎಲ್ಲರನ್ನೂ ಎದುರಿಸ್ಕೊಂಡು ಯಾರಿಗೂ ಎದುರದೆ ಅಂತ ವ್ಯಕ್ತಿತ್ವ. ಅದಕ್ಕೆ ಅವ್ರನ್ನ ಯಾವಾಗಲೂ ಸಸ್ಪೆಂಡ್ ಆಗ್ತಾ ಇರ್ತಾರೆ. ಸೊ ಅವರು ಅದಕ್ಕೆ ಅಲ್ಲಿ ಅವ್ರ ಹೆಸರೇ ಅಲ್ಲಿ ಅರ್ಜುನ್ ಅಲಿಯಾಸ್ ಮ್ಯಾಕ್ಸ್ ಅಂತ. ಸೊ ಮ್ಯಾಕ್ಸ್ ಅಂದ್ರೆ ಎಲ್ರಿಗೂ ವಿಲನ್ ಟೀಮ್ ಎಲ್ರಿಗೂ ಗೊತ್ತಾಗುತ್ತೆ, ಓ ಮ್ಯಾಕ್ಸ್ ಬಂದಿದ್ದಾನೆ ಅಂತ. ಮ್ಯಾಕ್ಸ್ ಅಷ್ಟು ಸುಲಭವಾಗಿ ಯಾರನ್ನೂ ಬಿಡೋದಿಲ್ಲ ಅಂತ ಆ ರೇಂಜ್ಗಿದೆ. ಅದೇ ರೀತಿ ಸುದೀಪ್ ಅವರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೊಂದು ಪ್ರತಿ ಸೀನಲ್ಲೂ ಅವ್ರ ಟೀಮು ಇವ್ರ ಟೀಮು ಒಂದು ಹಗ್ಗ ಜಗ್ಗಾಟ, ಹಾವು ಏಣಿ ಆಟ ನಡೀತಾನೆ ಇರುತ್ತೆ. ಸುದೀಪ್ ಅವರು ತುಂಬ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರು, ಅದ್ರ ಜೊತೆ ಯಾರೇ ಬಂದರೂ ಎದುರಿಸುವಂಥ ಒಂದು ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅದೇ ರೀತಿ ಏನು ಸ್ಕ್ರೀನ್ ಮೇಲೆ ಗರ್ಜಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ ಡ್ಯಾನ್ಸಲ್ಲಿ ಆಗಿರ್ಬೋದು, ಅವರು ಒಂದು ಎಲಿವೇಶನ್ ಸೀನ್ಸ್ ಆಗಿರ್ಬೋದು, ಸಕ್ಕದಾಗಿದೆ. ಕಿಚ್ಚ ಸುದೀಪ್ ಅವರು ಫ್ಯಾನ್ಸ್ಗಂತೂ ಒಂದು ಈ 2 ವರ್ಷದಿಂದ ಕಾದಿದ್ದಕ್ಕೂ ಒಂದು ಸೂಪರ್ ಫಿಲಮ್ ಅಂತ ಹೇಳ್ತೀನಿ, ಒಂದು ಹಬ್ಬ ಅಂತಲೇ ಹೇಳ್ತೀನಿ. ಥಿಯೇಟ್ರಲ್ಲಿ ಪ್ರತಿ ಸೀನಲ್ಲೂ ಒಂದು ಎಲ್ಲರೂ ನಮ್ಮನ್ನ ಸೀಟ್ ತುದಿಕ್ಕೆ ತಂದು ಕೂರಿಸುತ್ತೆ, ಹಂಗೆ ಇದೆ ಒಂದೊಂದು ಸೀನು ಕೂಡ. ಈ ಕ್ರಿಸ್ಮಸ್ ಹಬ್ಬಕ್ಕೆ, ಈ ನ್ಯೂ ಇಯರ್ಗೆ ಒಂದು ಫುಲ್ ಆಫ್ ಹಾಲಿಡೇಸ್ ಇದೆ, ಅದಕ್ಕಂತೂ ಒಂದು ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ಕನ್ನಡದಲ್ಲಿ ಒಂದು ಆಫ್ಟರ್ ಲಾಸ್ಟ್ ವೀಕ್ UI ರಿಲೀಸ್ ಆಗಿತ್ತು, ಅದಾದಮೇಲೆ ಈ ಇಯರ್ ಒಂದು ಬ್ಯಾಂಗಿಂದ ಕನ್ನಡ ಇಂಡಸ್ಟ್ರಿಗೆ ಸ್ಯಾಂಡಲ್ವುಡ್ ಒಂದು ಬ್ಯಾಂಗಿಂದ ಎಂಡ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿದೆ ಮೂವಿ, ಒಂದು ಕ್ರೇಜಿ ಮೂವಿ ಅಂತಲೇ ಹೇಳ್ತೀನಿ. ಸುದೀಪ್ ಅವ್ರದ್ದಂತೂ ಬೆಂಕಿ ಆ್ಯಕ್ಟಿಂಗು, ಸ್ಕ್ರೀನಲ್ಲಂತೂ ಆ್ಯಕ್ಚುಲಿ ಮ್ಯಾಕ್ಸು ಅಷ್ಟು ಜನ ಇದ್ರೂ ಸುದೀಪ್ ಅವ್ರು ಒನ್ ಮ್ಯಾನ್ ಶೋ ಥರ ಅಲ್ಲಿ ಕ್ಯಾರಿ ಮಾಡ್ತಾರೆ ಫುಲ್ಲು ಫಿಲಮ್ನ, ಕಣ್ಣಲ್ಲೇ ಫುಲ್ ಆ್ಯಕ್ಟಿಂಗ್ ಮಾಡ್ತಾರೆ. ಫೈನಲ್ ವರ್ಡಿಕ್ಟ್ ಏನು ಅಂತ ಹೇಳಬೇಕು ಅಂತಂದರೆ, ಮ್ಯಾಕ್ಸ್ ಒಂದು ಸಖತ್ತಾಗಿದೆ ಮೂವಿ. ಒಂದು ನನಗೆ 5ಗೆ ಕೇಳಿದ್ರೆ ಒಂದು 4 ಸ್ಟಾರ್ಸ್ ಅಂತೂ ಕೊಡ್ಬೋದು, ಅದಕ್ಕಿಂತ ನಾವು 4.5 ಕೊಡ್ಬೋದು, ಏನು ತೊಂದರೆ ಇಲ್ಲ. ಫ್ಯಾಮಿಲಿ ಪೂರ್ತಿ ಹೋಗ್ಬೋದಾ ಅಂತ ಕೇಳಿದ್ರೆ ಕೆಲವೊಂದು ತುಂಬ ವಾಯ್ಲೆನ್ಸು ಅದೆಲ್ಲ ಇದೆ, ತುಂಬ ಸಣ್ಣ ಮಕ್ಕಳಂದರೆ ಕಷ್ಟ ಆಗ್ಬೋದೇನೋ, ಬಟ್ ಏನು ತೊಂದರೆ ಅಂತ ಏನೋ ನೆಗೆಟಿವ್ ಆಗಿ ತುಂಬ ಕ್ರೂಯಲ್ ಆಗಿ ತೋರಿಸೋವಂಥದ್ದು ಏನಿಲ್ಲ. ಒಂದು ಒಳ್ಳೆ ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡೋವಂಥ ಚಿತ್ರ, ಜಾಸ್ತಿ ಲೆಂತೂ ಇಲ್ಲ, ನಿಮ್ಗೊಂದು ಸಸ್ಪೆನ್ಸು, ಒಂದು ಥ್ರಿಲ್ಲಿಂಗ್ ಫೀಲ್ ಕೊಡುತ್ತೆ. ಸೊ ದಯವಿಟ್ಟು ಈ ಮೂವಿನ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಯಶಸ್ವಿಗೊಳಿಸ್ರಿ ಅಂತ ಕೇಳ್ತೀನಿ. ಯಾಕೆಂದರೆ ತುಂಬ ಒಳ್ಳೆ ಮೂವಿ. ಈ ಥರ ಮೂವಿನ ನಾವು ಈ ಥರ ಮೂವೀಸ್ ಜಾಸ್ತಿ ಕನ್ನಡದಲ್ಲಿ ಬರಲ್ಲ ಅಂತ ನಾವು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಸೊ ಬಂದಾಗ ನಾವು ಅದನ್ನು ನೋಡಿ ಯುಟಿಲೈಸ್ ಮಾಡ್ಕೊಬೇಕು. ಸೊ ಇದಾಗಿತ್ತು ಮ್ಯಾಕ್ಸ್ ಮೂವಿ ರಿವ್ಯೂ. ನೀವು ಥಿಯೇಟ್ರಿಗೆ ಹೋಗಿ ನೋಡಿ, ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಏನಾದರೂ ಪಾಯಿಂಟ್ಸ್ ಮಿಸ್ ಮಾಡಿದ್ರೆ ದಯವಿಟ್ಟು ಹಾಕಿ, ನಿಮ್ಮ ರಿವ್ಯೂ ನಮಗೆ ತಿಳಿಸಿ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.